ಜೇಕಬ್ ಕ್ರಾಸ್ಟ್ ಆರ್ಥಿಕ ತಜ್ಞರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ರಘು ದೊಡ್ಡೇರಿ ಅವರೇ, ಬಿಜೆಪಿ ವಕ್ತಾರರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಲ್ಲ ಕಾರಣ, ರಾಜ್ಯ ಸರ್ಕಾರಗಳು ಅಂತ ಹೇಳಿ. ನೀವೇನು ಹೇಳ್ತೀರಿ? ರಾಮ್, ಒಂದು ವಿಚಾರವನ್ನು ದಯವಿಟ್ಟು ಈ ರಾಜ್ಯ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ₹3 ಬೆಲೆ ಜಾಸ್ತಿ ಮಾಡಿರೋದು ರಾಜ್ಯ ಸರ್ಕಾರದ ತಪ್ಪಿನಿಂದ ಅಂತ ಹೇಳ್ತಕ್ಕಂಥ ಲಾಂಚ್ಗೆ ಲಜ್ಜೆಗೆಟ್ಟ ಇನ್ನು ನನಗೆ ಭಾಷೆಗಳು ಬರ್ತವೆ ಸರಿನಾ, ಇಂಥ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರ ಈ ದೇಶದ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕೆಂದ್ರೆ ಇವರು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ, ಇವರು ಮಾಡಿರ್ತಕ್ಕಂಥ ದೇಶದ್ರೋಹಕ್ಕೆ, ಇವರು ಮಾಡಿರ್ತಕ್ಕಂಥ ನನ್ನ ಆ ಭಾಷೆಗಳನ್ನು ಹೆಂಗೆ ಉಪಯೋಗಿಸಿ ನನಗೆ ಇವತ್ತು ಅಷ್ಟು ಆಕ್ರೋಶ ಬರ್ತಾ ಇದೆ. ನಾನು ಒಬ್ಬ ಪಕ್ಷದ ವಕ್ತಾರನಾಗಿ ಮಾತಾಡ್ತಾ ಇಲ್ಲ. ಬೆಲೆ ಜಾಸ್ತಿ ಮಾಡಿದಾಗಲೂ ಆಕ್ರೋಶ ಬರಬೇಕಾಗಿತ್ತಲ್ಲ ಜನಗಳಿಗೆ. ನಾನು ಮಾತಾಡಕ್ ಬಂದಿರೋದಿಲ್ಲ, ಜಗಳ ಆಡಕ್ಕೆ ಪ್ಲೀಸ್. ಸೊ ಹಾಗಾಗಿ ನಿಜವಾಗ್ಲೂ ನಾನೊಬ್ಬ ಸಾರ್ವಜನಿಕನಾಗಿ ಒಂದು ಪಕ್ಷದ ವಕ್ತಾರ ನಂತರ, ಆದ್ರೆ ಇವತ್ತು ನಿಜವಾಗ್ಲೂ ಒಬ್ಬ ಸಾರ್ವಜನಿಕನಾಗಿ ಈ ದೇಶದ ನಾಗರಿಕನಾಗಿ ಬೆಂದೋಗಿದ್ದೇನೆ, ಬೆಲೆ ಏರಿಕೆಯ ಬೆಂದೋಗಿದ್ದೇನೆ. ಕೇವಲ 10 ವರ್ಷದಲ್ಲಿ ₹60 ₹70 ಇದ್ದಂತ ಬೆಲೆ ಎಣ್ಣೆ ಇವತ್ತು ₹200 ಕ್ರಾಸ್ ಆಗಿದೆ. ಕೇವಲ ₹64 ಇದ್ದಂತ ಪೆಟ್ರೋಲ್ ಡೀಸೆಲ್ ಇವತ್ತು $106, $109, $110 ಹೋಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಅಸಮರ್ಥ ಮೋದಿ ಸರ್ಕಾರದಿಂದ ನಾಚಿಕೆ ಇಲ್ಲದೆ ಇವತ್ತು ಏನೇನೋ ಬಡಬಡಾಯಿ ಕೊಚ್ಚಿಕೊಂಡ್ಬಿಟ್ರೆ ಯಾರು ಈ ದೇಶ ಜನತೆ ವೆಯ್ಟ್ ಮಾಡಲ್ಲ. ಚುನಾವಣೆ ಮುಗಿಯುವವರೆಗೂ ಎಲ್ಲ ಮುಚ್ಕೊಂಡು ರಾಹುಲ್ ಗಾಂಧಿ ವಾರ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಹೇಳಿದ್ರು ಚುನಾವಣೆ ನಂತರ ನಿಮಗೆ ಪೆಟ್ರೋಲು, ಡೀಸೆಲ್, ಗ್ಯಾಸು ಎಲ್ಲ ಬೆಲೆಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ. ಆ ಎಲ್ಲ ಬೆಲೆಗಳು ಈಗ ಒಂದು ಚುನಾವಣೆ ಮುಗಿದು ರಿಸಲ್ಟ್ ಬಂದು ನೆಕ್ಸ್ಟ್ ದಿನನೇ ಎಲ್ಲ ಜಾಸ್ತಿ ಆಗಿದೆ. ₹1000 ಮೊದಲನೇ ಬಾರಿಗೆ ₹1000 ನೀವು ಕಮರ್ಷಿಯಲ್ ಇದು ಗ್ಯಾಸ್ ಆಗಿದ್ದನ್ನು ನೋಡಿದ್ದಾರೆ ಸರಿನಾ. ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ದೇಶ, ಯಾವುದೇ ಒಂದು ಈ ಕಟಕರು ಕೂಡ ಈ ರೀತಿಯಾದಂಥ ಶಿಕ್ಷೆಯನ್ನ ದೇಶದ ನಾಗರಿಕನಿಗೆ ಕೊಡೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಕೇವಲ ಅಸಮರ್ಥ ಮೋದಿ, ಕೇಂದ್ರ ಸರ್ಕಾರ ಯೋಗ್ಯತೆ, ಈ ದೇಶದ 140 ಕೋಟಿ ಜನರನ್ನು ರಕ್ಷಣೆ ಮಾಡುವಂತ ಯೋಗ್ಯತೆ ಇಲ್ಲದವರು ಇವತ್ತು ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ಈ ಮೋದಿ ಅವರು ಭಿಕ್ಷೆ ಬೇಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು. ಯಾಕೆ ಅಂತಂದ್ರೆ ದೇಶದ ಜನಗಳೇ ಬನ್ನಿ, ನಾನು 12 ವರ್ಷದಲ್ಲಿ ಕಟ್ಟೆ ಹಾಕ್ಬಿಟ್ಟಿದ್ದೀನಿ, ಈ ದೇಶವನ್ನ ಮುಳುಗಿಸ್ತಾ ಇದ್ದೀನಿ, ಬನ್ನಿ ನೀವೆಲ್ಲ ಎತ್ತಿ ಅಂತ ಮುಳುಗಿಸೋರು ಬಿಜೆಪಿ ಅವರು, ಮುಳುಗಿಸೋರು ಮೋದಿ ಅವರು. ಆದ್ರೆ ರಕ್ಷಿಸಬೇಕಾರದು ಯಾರು? ನೀವೇನು ಪೆಟ್ರೋಲ್ ಡೀಸೆಲ್ ಉಪಯೋಗಿಸಬಾರ್ದಂತೆ, ಚಿನ್ನ ಉಪಯೋಗಿಸಬಾರ್ದಂತೆ. ಚಿನ್ನ ಏನು ಮದುವೆ 1 ವರ್ಷ ಯಾವುದೇ ಸಮಾರಂಭಗಳಿಗೆ, ಯಾವುದೇ ಹಿಂಗೆ ಹೇಳಿದೆ ಮಾತು, ಯಾವುದೇ ಸಮಾರಂಭಗಳಿಗೆ ಒಡವೆಯನ್ನ ಕೊಳ್ಬೇಡಿ, ನಾಚಿಕೆ ಆಗಬೇಕು. ಹಿಂದೂ ಧರ್ಮದ ರಕ್ಷಣೆ ಅಂತ ನಿಮಿಷ ಕಟ್ಟಪ್ಪಣೆ ಅಲ್ಲ, ಹಿಂದೂ ಧರ್ಮದ ಪ್ರತಿಪಾದಕ ಅಂತ ಬರ್ತಕ್ಕಂಥ ಬಿಜೆಪಿ ಅವರಿಗೆ ನಾಚಿಕೆ ಆಗಬೇಕು. ಈ ದೇಶದ ಹಿಂದೂ ಸಂಪ್ರದಾಯದ ಪ್ರಕಾರ ಮಂಗಳಸೂತ್ರ ನಮ್ಮ ದೇಶದ, ನಮ್ಮ ಹಿಂದೂ ಹೆಣ್ಣುವಿನ ಸಂಸ್ಕೃತಿ ಮತ್ತೆ ಅದೊಂದು ಅಸ್ಮಿತೆ. ಆ ಅಸ್ಮಿತೆಗೆ ನೀವು ಮಂಗಳಸೂತ್ರವನ್ನು ಕೊಳ್ಕೊಳ್ಬೇಡಿ ಅಂತ ಹೇಳ್ತಕ್ಕಂಥ ದರಿದ್ರ ಕೆಟ್ಟ ಸ್ಥಿತಿಗೆ ಬಂದಿದೆ ಅಂತಂದ್ರೆ ಈ ದೇಶ ಯಾವಾಗ ಇದಕ್ಕೆ ಹೋಗಿದೆ. ಮೊದಲು ಒಂದು ಇದಿತ್ತು, ಏನು ಹಿಟ್ಲರ್ ಕೂಡ ಇಷ್ಟು ದರಿದ್ರವಾಗಿ ಅಂದ್ರೆ ಇಷ್ಟು ಆಟೋಕ್ರಸಿಗೆ ಬಿಹೇವ್ ಮಾಡಿರಲಿಲ್ಲ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ನಾಗರಿಕರ ಮೇಲೆ ನಡೀತಾ ಇರ್ತಕ್ಕಂಥದ್ದು ಹೇಳ್ತಾ ಇದ್ರು, ಇದು ದಬ್ಬಾಳಿಕೆ ಅಲ್ಲ, ಇದು ಏನು ಅವರ ಬದುಕುವ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಅಚ್ಚೇ ದಿನ ಅಂತ ಹೇಳಿದ್ರು. ಯಾರಿಗೆ ಅಚ್ಚೇ ದಿನ ಬಂದಿರೋದು? ಪೆಟ್ರೋಲ್ ಬಂಕ್ಗಳಿಗೆ ಅಚ್ಚೇ ದಿನ ಬಂದಿರೋದು ಯಾರಿಗೆ? ಅದಾನಿ ಅಂಬಾನಿಗೆ. ಯಾರು ಅಂದ್ರೆ ಈ ಪೆಟ್ರೋಲು ಡೀಸೆಲ್ ಯಾರು ಬೈ ಮಾಡ್ತಾ ಇರ್ತಕ್ಕಂಥದ್ದು? ಪೆಟ್ರೋಲು ಡೀಸೆಲ್ ತಗೊಂಡ್ಬರ್ತಾರೆ. ನಾನು ಇವತ್ತು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥ ಅಲ್ಲ, ಒಂದ್ ನಿಮಿಷ ಎಕ್ಸ್ಟ್ರಾ ಕೊಡಿ ಸಾಕು. ನಾನು ಇವತ್ತು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಯಾಕೆ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು ಇದೇನು ಕೊಲ್ಲಿ ಯುದ್ಧದಿಂದ ಅಲ್ಲ. ನಮಗೆ ರಷ್ಯಾದಿಂದ ಪೆಟ್ರೋಲು ಡೀಸೆಲ್ ಬೆಲೆ ಬ್ಯಾರಲ್ಗೆ $45 ಸಿಗ್ತಾ ಇತ್ತು. 1 ಲೀಟರ್ ಪೆಟ್ರೋಲು ₹19 ಸಿಗ್ತಾ ಇತ್ತು. ₹19 ತಾಕತ್ತಿದ್ರೆ ರಿಲೀಸ್ ಮಾಡಕ್ಕೆ ಹೇಳಿ ಬಿಜೆಪಿ. ಮೋದಿಗೆ ಏನಾದ್ರು ನಿಜವಾದ ಗಂಡಸ್ತನ ಇದ್ರೆ, ತಾಕತ್ತಿದ್ರೆ ಎಷ್ಟು ರೂಪಾಯಿಗೆ ಬೈ ಮಾಡ್ತಿದ್ವಿ ಅಂತ ಹೇಳಿ $45 ಬೈ ಮಾಡ್ತಿದ್ರು, ₹19 ಬೈ ಮಾಡ್ತಾ ಇದ್ರು. ಆದ್ರೆ ಟ್ರಂಪ್ ಹೇಳಿದ್ರು ಬೈ ಮಾಡಬೇಡಿ ಅಂತ. ನಿಮಗೆ 56 ಇಂಚ್ ಅಂತ ಹೇಳಿದ್ರು, ಅದಿಲ್ಲ ಬಿಡಿ, ಇವಾಗೆಲ್ಲ 45 ಬಂದ್ಬಿಟ್ಟಿದೆ, ಶ್ರಿಂಕ್ ಆಗ್ಬಿಟ್ಟಿದೆ. ನಿಮಗೆ ಏನೋ ನಿಜವಾಗ್ಲೂ ತಾಕತ್ತಿದ್ರೆ ಹೇಳಿ ಟ್ರಂಪ್ಗೆ. ಸೊ ಅವ್ರು ಟ್ರಂಪ್ ಕೊಂಡಂಗೆ ನೀವು ಕುಣ್ಕೊಂಡು ಕೂತಿದ್ದೀರಿ. ನಿಮಗೆ ತಾಕತ್ತಿದ್ರೆ ಯಾಕೆ ರಷ್ಯಾದಿಂದ ಯಾಕೆ ಆಯಿಲ್ ಪೈ ಮಾಡ್ತಾ ಇಲ್ಲ ನೀವು? ₹19 ಸಿಗ್ತಾ ಇದೆ ಇವತ್ತು. $19 ಒಂದು ಪೆಟ್ರೋಲ್ 1 ಲೀಟರ್ ಸಿಗ್ತಾ ಇದೆ ಅಂದ್ರೆ ₹109 ಯಾಕೆ ಆಗ್ತಾ ಇದ್ದೀರಿ? ಯಾರ ಮೇಲೆ ಆಗ್ತಾ ಇದ್ದೀರಿ? ಕಳೆದ 10 ವರ್ಷದಲ್ಲಿ ಸರಿಸುಮಾರು 10 ಲಕ್ಷ ಕೋಟಿ ಕೊಳ್ಳೆ ಹೊಡೆದಿದ್ದೀರಿ ಜನರನ್ನ. ಆಯ್ತು, ನೀವು ₹109 ಜಾಸ್ತಿ ಮಾಡಿದ್ದೀನಿದ್ರಲ್ಲ, ಪೆಟ್ರೋಲ್ ಡೀಸೆಲ್ ಇದು ಬ್ರಂಟ್ ಆಯಿಲ್ ಕಮ್ಮಿ ಆದಾಗ ಜನಗಳು ಕಮ್ಮಿ ಮಾಡಿದ್ರ ನೀವು? 10 ಲಕ್ಷ ಕೋಟಿಯನ್ನ ಕೇಂದ್ರ ಸರ್ಕಾರ ನಡೀತಿರ್ತಕ್ಕಂಥದ್ದೇ ಜನರನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ಕೊಳ್ಳೆ ಹಣದಿಂದ. ಆ ಟ್ಯಾಕ್ಸ್ ಮತ್ತೆ ಸೆಸ್ ಒಂದಲ್ಲ, ಟ್ಯಾಕ್ಸ್ ಬೇರೆ, ಸೆಸ್ ಸರಿಸುಮಾರು 10 ಲಕ್ಷ ಕೋಟಿಯನ್ನ ನೀವು ಕೊಳ್ಳೆ ಹೊಡೆದಿದ್ರಲ್ಲ ಕಳೆದ 10 ವರ್ಷದಲ್ಲಿ. ಜನಗಳಿಗೆ ಎಲ್ಲಿ ಕೊಟ್ಟಿದ್ದೀರಿ ನೀವು? ಇದು ಕೇವಲ ನಿಮ್ಮ ಕ್ರೋನಿ ಕ್ಯಾಪಿಟಲಿಸಂಗೋಸ್ಕರ ಮಾಡಿರ್ತಕ್ಕಂಥ ಲಾಭ. ವೀಕ್ಷಕರೇ, ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆ ಆದ್ರೆ, ಇದರಿಂದ
ತೊಂದರೆಗೊಳಗಾಗ್ತಾ ಇರೋದು ಜನಸಾಮಾನ್ಯರು. ಸೊ ಅವರನ್ನ ಪ್ರತಿನಿಧಿಸೋದಕ್ಕೆ ಬಂದಿದ್ದಾರೆ ವೀಣಾ ಅವರು, ಗೃಹಿಣಿ. ಮೇಡಮ್ ಏನು ಹೇಳ್ತೀರಿ ಅಂದರೆ, ಸಹಜವಾಗಿ ಅಕ್ಕಿ ದರ ಜಾಸ್ತಿ ಆಗಿದೆ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ, ಮತ್ತು ಗ್ಯಾಸ್ ದರವೂ ಕೂಡ ಜಾಸ್ತಿ ಆಗಿದೆ. ಸೊ ನಿಮಗೆ ಯಾವ ರೀತಿಯಾಗಿದೆ ಎಫೆಕ್ಟ್ ತಟ್ತಾ ಇದೆ? ಸರ್ ಖಂಡಿತ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಕಾಂಗ್ರೆಸ್ಸೋ ಬಿಜೆಪಿನೋ ಇನ್ಯಾವುದೋ ಪಕ್ಷಗಳ ಆ ಕಡೆ ಇರಲಿ ಸರ್, ಇದರಲ್ಲಿ ನೊಂದು ನೂಲಾಗ್ತಾ ಇರೋದು ಗೃಹಿಣಿಯರು, ಮಧ್ಯಮ ವರ್ಗದವರು ಮಾತ್ರನೇ ಇದರಲ್ಲಿ ತುಂಬಾ ಕಷ್ಟಪಡ್ತಾ ಇರೋದು. ಅವರು ಪಾಲಿಟಿಕ್ಸ್, ಅವರು ರಾಜಕೀಯದವರು, ಅವ್ರ ಪಕ್ಷದವರು ಅವ್ರ ಬೇಳೆ ಅವರೆಲ್ಲೋ ಒಂದ್ ಕಡೆ ಬೇಯಿಸ್ಕೊತಾ ಇರ್ತಾರೆ, ಇವ್ರ ಬೇಳೆ ಎಲ್ಲೋ ಒಂದ್ ಕಡೆ ಬೇಯ್ತಾನೆ ಇರುತ್ತೆ. ಮಧ್ಯದಲ್ಲಿ ಸಿಕ್ಕಾಕೊಂಡಿರೋದು ನಮ್ಗೆ ಜನಸಾಮಾನ್ಯರಿಗೆ. ನಾವು ಪ್ರತಿದಿನ ಜೀವನ ಮಾಡೋದಕ್ಕೆ ನಮ್ಗೆ ಇಷ್ಟು ಬೇಕೇ ಬೇಕಾಗುತ್ತೆ, ನಾವು ಓಡಾಡ್ಲೇಬೇಕಾಗುತ್ತೆ. ಮನೇಲಿ ಕುತ್ಕೊಂಡ್ರೆ ಆಗಲ್ಲ. ಗಂಡ ತಗೊಂಬಂದು ಹಾಕ್ದ, ಹೆಂಡತಿ ಮಾಡಾಕಿದ್ಲೋ ತಿಂದಾಕಿದ್ಲೋ ಮುಗೀತು ಅಂದ್ರೆ ಜೀವನ ಅಲ್ಲ ಸರ್ ಅದು. ನಾವು ಇವಾಗ ಅವ್ರನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಹೇಗೆ ನಡೆಯುತ್ತೆ? ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ದಿನ ಓಡಾಡಬೇಕು. ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ದಿನ ಅಡುಗೆ ಮಾಡಲೇಬೇಕು, ಊಟ ಮಾಡಲೇಬೇಕು, ಬಂದವ್ರಿಗೆ ನೋಡಲೇಬೇಕು. ಈ ಥರ ಇವ್ರ ಪಕ್ಷಗಳ ಮೇಲೆ ಅವ್ರವ್ರ ಮೇಲೆ ಆರೋಪ ಮಾಡ್ಕೊಂಡ್ರೆ ನಮ್ಮ ಬಗ್ಗೆ ಯಾವಾಗ ಇವರು ಸೀರಿಯಸ್ ಆಗಿ ಯಾವಾಗ ಯೋಚನೆ ಮಾಡ್ತಾರೆ? ಇವರು ಮಧ್ಯಮ ವರ್ಗದವ್ರ ಬಗ್ಗೆ ಯೋಚನೆ ಮಾಡಿ ಸರ್. ನೀವು ನಿಮ್ಮ ರಾಜಕೀಯ ನೀವು ಹೇಗಾದ್ರೂ ಮಾಡ್ಕೊಳ್ಳಿ, ನಮ್ಗದು ಬೇಡ. ಮಧ್ಯಮ ವರ್ಗದವರು, ಅವ್ರ ಬಗ್ಗೆ ಗೃಹಿಣಿಯರು ಹೆಂಗ್ ಬಾಳ್ತಾರೆ, ಅವ್ರು ಹೆಂಗೆ ಜೀವನ ನಡೆಸ್ತಾರೆ, ಜೀವನ ಬೆಳೀತಾ ಹೋಗುತ್ತೆ. ಒಂದು ಹಂತಕ್ಕೆ ಒಂದು ಅಪ್ಪ ಅಮ್ಮ ಆದ್ಮೇಲೆ ಮಕ್ಕಳಾಗ್ತಾರೆ, ಮಕ್ಕಳಾದ್ಮೇಲೆ ಮೊಮ್ಮಕ್ಕಳಾಗ್ತಾರೆ, ಹೀಗೆ ವಂಶ ಬೆಳ್ಕೊಂಡು ಹೋಗುತ್ತೆ. ಹಾಗೆ ಈ ರೇಟ್ಗಳು ಇದೇ ತರ ಬೆಳ್ಕೊಂಡು ಹೋದ್ರೆ ಅಷ್ಟೋ ಜನರ ಹೊಟ್ಟೆ ಹೆಂಗ್ ಸರ್ ತುಂಬತ್ತೆ? 100 ರೂಪಾಯಿ ಇರೋ ಅಕ್ಕಿ ಇವತ್ತು 50 ರೂಪಾಯಿ ಇಲ್ದಿರ ನಾವು ಹೊರಗಡೆ ಏನು ತಗೊಳಕ್ಕಾಗಲ್ಲ. 50ರಿಂದ 100 ರೂಪಾಯಿ ಇಲ್ದಿರ ಏನು ತಗೊಳಕ್ಕಾಗಲ್ಲ. 10,000 ರೂಪಾಯಿ ಸಂಪಾದನೆ, ಒಂದು ತಿಂಗಳಿಗೆ 10,000 ರೂಪಾಯಿ ಸಂಬಳ ತಗೊಂಡ್ ಬರೋರು 10,000ದಲ್ಲಿ ಹೆಂಗೆ ಜೀವನ ಮಾಡ್ತಾರೆ ಸರ್? ಒಂದ್ ದಿನಕ್ಕೆ 100 ರೂಪಾಯಿ ಅಂತಂದ್ರು ಅವ್ರ ಬಾಡಿಗೆ ಎಲ್ಲಿಂದ ಕಟ್ತಾರೆ? ಮನೆ ಕರೆಂಟ್ ಬಿಲ್ ಎಲ್ಲಿಂದ ಕಟ್ತಾರೆ? ನೀರಿನ ಬಿಲ್ ಎಲ್ಲಿ ಕಟ್ತಾರೆ? ಸಿಲಿಂಡರ್ ಎಲ್ಲಿಂದ ತಗೊಂಡ್ಬರ್ತಾರೆ? ಎಲ್ಲಾನು ಕೊಲ್ಲಿ ಯುದ್ಧ, ಇನ್ನೊಂದು ಏನೋ ಹೇಳ್ತಾರೆ, ಈ ಪಕ್ಷದವ್ರ ಆ ಪಕ್ಷ ಅದಲ್ಲ ಸರ್. ಸೀರಿಯಸ್ ಆಗಿ ಮಧ್ಯಮ ವರ್ಗದವ್ರ ಬಗ್ಗೆ ಯೋಚನೆ ಮಾಡಿ ಸರ್. ನಿಮಗೆ ವೋಟ್ ಬ್ಯಾಂಕ್ ಇರೋದೇ ಅವ್ರ ಕಡೆ, ಇವ್ರ ಕಡೆಯಿಂದ ಅಲ್ಲ ಇರೋದು, ಮಧ್ಯಮ ವರ್ಗದವರಿಂದ ಇರೋದು ಇವತ್ತು. ಅವ್ರ ಬಗ್ಗೆ ಯೋಚನೆ ಮಾಡಿ ಸರ್ ನೀವು. ಅದೇ ರಾಜಕಾರಣ ಬಿಟ್ಟು ಸ್ವಲ್ಪ ಬಡ ಜನರ ಬಗ್ಗೆ ಯೋಚನೆ ಮಾಡಿ. ರಾಜಕಾರಣ ಒಂದ್ ಕಡೆ ಇದೆ. ಇವಾಗ ರಾಜಕೀಯ ಪಕ್ಷಗಳು ಹಾಗಂತ ಹೇಳಿ ಇವ್ರು ಓಡಾಡೋದು ಏನ್ ನಿಲ್ಸಿಲ್ಲ, ಪೆಟ್ರೋಲ್ ಹಾಕೊಂಡು 10 ಕಾರ್ಗಳ ಹಿಂದೆ ಓಡೋದು ನಿಲ್ಸಿಲ್ಲ, ಅವ್ರು ಓಡಾಡೋದು ನಿಲ್ಸಿಲ್ಲ, ಅವರು ರ್ಯಾಲಿಗಳು ಮಾಡೋದು ನಿಲ್ಸಿಲ್ಲ, ಇವರು ರ್ಯಾಲಿಗಳು ಮಾಡೋದು ನಿಲ್ಸಿಲ್ಲ. ಮಧ್ಯದಲ್ಲಿ ನಮ್ಗೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತಾರೆ. ಈ ರ್ಯಾಲಿಗಳ ಮಧ್ಯೆ ಸಿಕ್ಕಾಕೊಂಡ್ರೆ ನಾವು ಹೇಗೆ ಹೋಗಿ ಅಲ್ಲಿಗೆ ರೀಚ್ ಆಗ್ತೀವಿ ಸರ್? ಎಸ್ ಸರ್, ಎಸ್ ಮೇಡಮ್ ಬರ್ತೀನಿ.